ವೀಕ್ಷಕರೇ ನಮಸ್ಕಾರ. ಭರ್ಜರಿಯಾದ ಗೆಲುವಿನ ಬಳಿಕ ಸಿಡಿದೆದ್ದ ಪಾಕಿಸ್ತಾನ ದಿಗ್ಗಜರು ಬಳಿಕ ನೀಡಿದರು ಹೊಟ್ಟೆ ಕಿಚ್ಚಿನ ಹೇಳಿಕೆಗಳನ್ನು. ಹೌದು ವೀಕ್ಷಕರೇ, ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದುಕೊಂಡು ಫೈನಲ್ಗೆ ತಲುಪಿತು. ಇನ್ನು ವೀಕ್ಷಕರೇ, ಬಳಿಕ ಹೊಟ್ಟೆ ಕಿಚ್ಚಿನಲ್ಲಿ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರಾಗಿದ್ದ ವಾಸಿಂ ಅಕ್ರಮ್, ರಮೀಜ್ ರಾಜಾ, ಶೋಯಬ್ ಮಲ್ಲಿಕ್, ಶಾಹಿದ್ ಅಫ್ರಿದಿ, ಶೋಯಬ್ ಅಖ್ತರ್ ವೀಕ್ಷಕರೇ, ಈ ದಿಗ್ಗಜರು ಇದೀಗ ಹೊಟ್ಟೆ ಕಿಚ್ಚಿನ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಪಾಕ್ ದಿಗ್ಗಜರು ಕೊಟ್ಟಂಥ ಹೇಳಿಕೆಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡಿ. ಹಾಗೆ ಭಾರತ ತಂಡದ ಭರ್ಜರಿಯಾದ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಸೆಮಿಫೈನಲ್ ಪಂದ್ಯದಲ್ಲಿ 4 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ICC 2025 ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಲಗ್ಗೆ ಇಟ್ಟಿತು. ಹೌದು, ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡವು ಗೆಲ್ಲುವುದರ ಮೂಲಕ ಸೇಡನ್ನು ತೀರಿಸಿಕೊಂಡಿತು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಆಸ್ಟ್ರೇಲಿಯಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಹೌದು, ಬ್ಯಾಟಿಂಗ್ ಮಾಡಿದ್ದ ಸ್ಟೀವನ್ ಸ್ಮಿತ್ ಅವರ ಪಡೆಯು 49.3 ಓವರ್ಸ್ಗಳಿಗೆ 264 ರನ್ಸ್ ಕಲೆ ಹಾಕಿ ಆಲ್ಔಟ್ ಆಯಿತು. ಬಳಿಕ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು 267 ರನ್ಸ್ ಕಲೆ ಹಾಕುವ ಮೂಲಕ 4 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಹೌದು, ಈ ಒಂದು ಮೊತ್ತವನ್ನು ಭಾರತ ತಂಡವು ಸುಲಭವಾಗಿ ಚೇಸ್ ಮಾಡಿ ಹಾಕಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ಭರ್ಜರಿ ಗೆಲುವಿನ ಬಳಿಕ ಇದೀಗ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರು ಹೊಟ್ಟೆ ಕಿಚ್ಚಿನ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದರಲ್ಲಿ ಮೊದಲನೆಯದಾಗಿ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು, ದಯವಿಟ್ಟು ICC ಮಂಡಳಿ ನಾನು ಹೇಳುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಹೌದು, ಈ ಒಂದು ಪಂದ್ಯವನ್ನು ನೀವು ಇನ್ನೊಮ್ಮೆ ನಡೆಸಬೇಕು ಮತ್ತು ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ದೊಡ್ಡ ಮೋಸವಾಗಿದೆ. ಹೌದು, ದುಬೈನ ಕ್ರೀಡಾಂಗಣದಲ್ಲಿ ಭಾರತ ತಂಡವು ಆಡಿದ ಪಿಚ್ನಲ್ಲೇ ಮತ್ತೆ ಆಡಿ ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿದೆ ಮತ್ತು ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ನಮ್ಮ ಪಾಕಿಸ್ತಾನ ತಂಡದ ಬೋರ್ಡ್ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತದೆ. ಹೌದು, ಸೇಮ್ ಪಿಚ್ನಲ್ಲಿ ಆಡಿ ನಿನ್ನೆ ಭಾರತ ತಂಡವು ಗೆದ್ದು ಬೀಗಿದೆ ಮತ್ತು ಹಿಂದೆ ಆಡಿದಂಥ 3 ಪಂದ್ಯಗಳಲ್ಲೂ ಕೂಡ ಇದೇ ರೀತಿಯಾದ ಮೋಸವನ್ನು ಮಾಡಿ ಭಾರತ ತಂಡವು ಇದೀಗ ಫೈನಲ್ಗೆ ತಲುಪಿದೆ ಮತ್ತು ಫೈನಲ್ನಲ್ಲೂ ಕೂಡ ಇದೇ ಪಿಚ್ನಲ್ಲಿ ಆಡಿದರೆ ಭಾರತವೇ ಗೆದ್ದು ಬೀಗುತ್ತದೆ ಮತ್ತು ಇದರ ಬಗ್ಗೆ ಈಗಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇನ್ನು ಬಳಿಕ ಮಾತನಾಡಿದ ರಮೀಜ್ ರಾಜಾ ಅವರು ಹೇಳಿದ್ದು, ಹೌದು, ಈ ಒಂದು ಟೂರ್ನಿಯಲ್ಲಿ ಭಾರತವು ಬಲಿಷ್ಠವಾಗಿ ಕಾಣುತ್ತಿದೆ ಮತ್ತು ಈ ಒಂದು ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಹೌದು, ಇವರು ಹೇಳುತ್ತಿರುವಂಥ ಚೀಟಿಂಗ್ ಅನಿಸಿಕೆಗಳು ನನಗೆ ಸರಿಯಾಗಿಲ್ಲ ಅನಿಸುತ್ತಿದೆ. ಹೌದು, ಭಾರತ ತಂಡವು ಆಡಿದಂಥ ಪ್ರತಿಯೊಂದು ಪಂದ್ಯಗಳಲ್ಲೂ ಕೂಡ ಬೇರೆ ಬೇರೆ ಪಿಚ್ನಲ್ಲಿ ಆಡಿ ಗೆದ್ದಿದೆ ಮತ್ತು ವಾಸಿಂ ಅಕ್ರಮ್ ಅವರು ಹೇಳುತ್ತಿರುವುದು ತಪ್ಪು ಎಂದು ರಮೀಜ್ ರಾಜಾ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ಶಾಹಿದ್ ಅಫ್ರಿದಿ ಅವರು ಈ ಬಗ್ಗೆ ಹೇಳಿದ್ದು, ಹೌದು, ನಿನ್ನೆ ಭಾರತ ತಂಡವು ಉತ್ತಮವಾಗಿ ಆಡಿ ಗೆದ್ದಿದೆ ಮತ್ತು ಭಾರತ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಅವರು ಕ್ಲಾಸ್ ಇನ್ನಿಂಗ್ಸ್ ಆಡಿದರು. ಹೌದು, ಇಂಥ ಒಬ್ಬ ಬ್ಯಾಟ್ಸ್ಮನ್ ನಮ್ಮ ತಂಡದಲ್ಲಿದ್ದರೆ ನಮ್ಮ ತಂಡವು ಬಲಿಷ್ಠವಾಗಲಿದೆ. ಹೌದು, ಇಂಥ ಪ್ರಮುಖ ಬ್ಯಾಟ್ಸ್ಮನ್ಗಳು ನಮ್ಮ ಪಾಕಿಸ್ತಾನ ತಂಡಕ್ಕೆ ಬೇಕಾಗಿದ್ದಾರೆ ಎಂದು ಶಾಹಿದ್ ಅಫ್ರಿದಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಈ ಬಗ್ಗೆ ಹೇಳಿದ್ದು, ಹೌದು, ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಇತ್ತು, ಆದರೆ ಅದನ್ನು ಆಸ್ಟ್ರೇಲಿಯಾ ತಂಡವು ಕ್ಯಾಚ್ ತೆಗೆದುಕೊಳ್ಳಲಿಲ್ಲ. ಆ ಒಂದು ಕ್ಯಾಚನ್ನು ತೆಗೆದುಕೊಂಡಿದ್ದರೆ ಈ ಒಂದು ಪಂದ್ಯವನ್ನು ಆಸೀಸ್ ತಂಡವು ಗೆದ್ದು ಬೀಗುತ್ತಿತ್ತು ಮತ್ತು ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಚೆನ್ನಾಗಿ ಪ್ರದರ್ಶನ ನೀಡಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಹೌದು, ನನ್ನ ಕಡೆಯಿಂದ ಟೀಮ್ ಇಂಡಿಯಾ ತಂಡಕ್ಕೆ ಆಲ್ ದ ಬೆಸ್ಟ್ ಎಂದು ಹೇಳಿ ಶೋಯಬ್ ಅಖ್ತರ್ ಅವರು ದೊಡ್ಡ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.